ಮದುವೆ ಆಗಿದ್ದಿಲ್ಲ. ಸುಮಾರು ದೇವಸ್ಥಾನ ಸುತ್ತಾಗಿದೆ, ಜಾಸ್ತಿ ದೇವಸ್ಥಾನ ಸುತ್ತಾಗಿದೆ, ಎಲ್ಲೂ ಪ್ರಯೋಜನ ಆಗಿಲ್ಲ. ಅವ್ರು ಏನೇನು ಹೇಳಿದ್ರು ಆ ರೀತಿ ಎಲ್ಲ ನಡ್ಕೊಂಡೆ. 3ನೇ ಸಾರಿಗೆ ಮದುವೆ ಮಾಡಿಕೊಂಡು 4ನೇ ಸಾರಿಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಪಾಸಿಟಿವ್ ವೈಬ್ಸ್ ಇದೆ ದೇವಸ್ಥಾನದಲ್ಲಿ, ತುಂಬ ಪವರ್ ಇದೆ ಇಲ್ಲಿ, ತುಂಬ ಪಾಸಿಟಿವ್ ಎನರ್ಜಿ ಇದೆ ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನಕ್ಕೆ ಬಂದು ಹೋದರೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಇದೆ. ಅನ್ಕೊಳ್ದೇನೆ ಎಷ್ಟೋ ನಮ್ಮ ಮನಸ್ಸಲ್ಲಿರೋದು ಈಡೇರಿದೆ. ನಾನು ಉನ್ನತಿ ಅಂತ, ನಾನು ವಾರಾಣಸಿಯಿಂದಾನೆ. ಪ್ರದೋಷ ಪೂಜೆ ಈ ದೇವಸ್ಥಾನದಲ್ಲಿ ವಿಶೇಷ. ಅದೇ ಪೂಜೆ ಮಾಡಿಸಿತ್ತು. ಸೊ ನಂದು ಇವಾಗ ಮದುವೆ ಸೆಟ್ ಆಗಿದೆ. ಭಕ್ತ ಶ್ರದ್ಧೆಯಿಂದ ಮಾಡಿದ್ರೆ ನಿಮಗೆ ಅದೆಲ್ಲನೂ ನಿಮ್ಮ ಪರಿಹಾರ ಆಗುತ್ತೆ. ಫಸ್ಟಿಕಲ್ಲಿ ಎಂಟ್ರೆನ್ಸಲ್ಲಿ ಬೈಕ್ ನಿಲ್ಲಿಸಿ ಒಳಗಡೆ ಬಂದಿದ ತಕ್ಷಣ ಏನೋ ಒಂಥರ ಮೈ ಜುಮ್ ಅನ್ನುತ್ತಲ್ಲ, ಆ ಥರ ಪಾಸಿಟಿವ್ ವೈಬ್ ಫೀಲ್ ಆಯಿತು. ಸಕಲ ಸಂಕಷ್ಟಗಳು, ದಾರಿದ್ರ್ಯ, ಸಂತಾನ ಭಾಗ್ಯ ಮತ್ತು ಕೆಲಸ ಸಿಕ್ಕಿಲ್ಲ, ಈ ರೀತಿಯಾದಂಥ ಸಮಸ್ಯೆಗಳು ದೂರ ಆಗುವಂಥದ್ದಾಗತ್ತೆ. ವಿಶೇಷವಾಗಿ ಇಲ್ಲಿ ಬಂದಂಥವ್ರಿಗೆ ಸರ್ಕಾರಿ ಉದ್ಯೋಗಗಳು ಬೇಗ ಪ್ರಾಪ್ತವಾಗುವಂಥದ್ದಾಗತ್ತೆ. ನಾನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ನನ್ನದು. ಇದು ಯೂಟ್ಯೂಬಲ್ಲಿ ನೋಡ್ಕೊಂಬಂದೆ. ಯೂಟ್ಯೂಬಲ್ಲಿ 2ನೇ ಸಾರಿ ಬಂದೆ, ಸ್ವಲ್ಪ ಪರವಾಗಿಲ್ಲ. 3ನೇ ಸಾರಿಗೆ ನನಗೆ ಮದುವೆ ಆಗಿದ್ದಿಲ್ಲ. ಸುಮಾರು ದೇವಸ್ಥಾನ ಸುತ್ತಾಗಿದೆ, ಜಾಸ್ತಿ ದೇವಸ್ಥಾನ ಸುತ್ತಾಗಿದೆ, ಎಲ್ಲೂ ಪ್ರಯೋಜನ ಆಗಿಲ್ಲ. ಇಲ್ಲಿ ಬಂದು 3ನೇ ಸಾರಿಗೆ ಇಲ್ಲಿ ಸ್ವಲ್ಪ ಹೇಳಿದ್ರು, ಅವ್ರು ಏನೇನು ಹೇಳಿದ್ರು ಆ ರೀತಿ ಎಲ್ಲ ನಡ್ಕೊಂಡೆ. 3ನೇ ಸಾರಿಗೆ ಮದುವೆ ಮಾಡಿಕೊಂಡು 4ನೇ ಸಾರಿಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫ್ಯಾಮಿಲಿ ಸಮೇತ ಬಂದಿದ್ದೀನಿ. ಪರವಾಗಿಲ್ಲ, ಫುಲ್ ಪವರ್ ಐತೆ ಇಲ್ಲಿ. ಎಲ್ಲರೂ ಬನ್ನಿ, ಎಲ್ಲರಿಗೂ ಒಳ್ಳೇದಾಗಲಿ. ಮೊದಲನೇ ವಾರ ಏನು ಬಂದಿದ್ದೀವಿ ಅದಕ್ಕಿಂತ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ ನಮಗೆ. ಇಲ್ಲಿ ಬಂದು ಹೋದರೆ ಸ್ವಲ್ಪ ನಮ್ಗೆ ಮನಸ್ಸಿಗೆ ಶಾಂತಿ ಇರ್ತದೆ. ನಾವು ಸೋಮವಾರ ಬರ್ತೀವಿ, ಅದು ಬಿಟ್ಟು ತೀರ್ಥ ಸ್ಥಾನಕ್ಕೂ ಬರ್ತೀವಿ. ಈ ದೇವಸ್ಥಾನಕ್ಕೆ ಬಂದು ಹೋದರೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಇದ್ದಂಗೆ. ಇಲ್ಲಿ ಬಂದರೆ ಒಂಥರ ಸಮಾಧಾನ ಆಗುತ್ತೆ, ನೆಮ್ಮದಿ ಇದೆ, ಸಮಾಧಾನ ಇದೆ ನಮಗೆ. ಏನಿಲ್ಲ, ನೆಮ್ಮದಿ ಇದೆ. ಅನ್ಕೊಳ್ದೇನೆ ಎಷ್ಟೋ ನಮ್ಮ ಮನಸ್ಸಲ್ಲಿರೋದು ಈಡೇರಿದೆ. ನಾವು ಹಾಸನಿಂದ ಬಂದಿರೋದು. ಚಿಕ್ಕಮಂಗ್ಳೂರು. ಸೊ ಅಷ್ಟು ದೂರದ ಈ ದೇವಸ್ಥಾನಕ್ಕೆ ಹುಡುಕೊಂಡು ಬರಬೇಕಂತ ಯಾಕೆ ಅನಿಸ್ತು ನಿಮಗೆ? ಅಂದರೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ವಲ್ಲ, ಆವಾಗ ಯೂಟ್ಯೂಬಲ್ಲಿ ಇದನ್ನು ನೋಡಿದ್ವಿ. ಈ ಥರ ಅಟ್ಟೂರು ಗ್ರಾಮದ ಇದು ಕಾಶಿ ವಿಶ್ವನಾಥ ಸ್ವಾಮಿ ಅಂತ. ಅಂದರೆ ಏನೋ ನೋಡಿದ್ವಿ ಯೂಟ್ಯೂಬಲ್ಲಿ, ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು, ಖುಷಿ ಅನ್ನಿಸ್ತು. ಭಾಳ ಹೊತ್ತಿಂದ ಕ್ಯೂ ಅಲ್ಲಿ ನಿಂತು ದರ್ಶನ ಆಯಿತು, ಚೆನ್ನಾಗಾಯಿತು. ಅಂದ್ಕೊಂಡಿದ್ದು ಬೇಡ್ಕೊಂಡಿದ್ದೀವಿ, ಆದರೆ ಮುಂದಿನ ಸಲ ಬರ್ತೀವಿ. ಅಂದರೆ ಯೂಟ್ಯೂಬಲ್ಲಿ ನೋಡಿದ್ವಿ, ಏನೋ ಒಂದು ಸ್ವಲ್ಪ ಮಿರಾಕಲ್ ಆಗಿದೆ ಎಲ್ಲರಿಗೂ ಅಂತ ಅನ್ನಿಸ್ತು. ಸೊ ಅದೊಂದು ನಂಬಿಕೆಯಿಂದ ಇಟ್ಟು ಬಂದಿದ್ದೀವಿ ಅಷ್ಟೇ. ದೇವಸ್ಥಾನ ಒಳಗಡೆ ಎಂಟ್ರಿ ಆಯ್ತಂಗೆ ಯಾವ ಥರ ಫೀಲ್ ಆಯ್ತು ನಿಮಗೆ? ತುಂಬ ಪಾಸಿಟಿವ್ ವೈಬ್ಸ್ ಇದೆ ದೇವಸ್ಥಾನದಲ್ಲಿ, ಚೆನ್ನಾಗಿ ಅನ್ನಿಸ್ತು. ಸೊ ನಿಮ್ಗೆ ಯಾವ ಥರ ಫೀಲ್ ಆಯಿತು ಬರ್ತಾ ಇದ್ದಂಗೆ? ಫಸ್ಟಿಕಲ್ಲಿ ಎಂಟ್ರೆನ್ಸಲ್ಲಿ ಬೈಕ್ ನಿಲ್ಲಿಸಿ ಒಳಗಡೆ ಬಂದಿದ ತಕ್ಷಣ ಏನೋ ಒಂಥರ ಮೈ ಜುಮ್ ಅನ್ನುತ್ತಲ್ಲ, ಆ ಥರ ಪಾಸಿಟಿವ್ ವೈಬ್ ಫೀಲ್ ಆಯಿತು. ಏನೋ ಒಂದು ಒಳ್ಳೇದಾಗಲಿ ಅಂತ ಬಂದಿದ್ದೀವಿ, ಅದು ಒಳ್ಳೇದಾಗಲಿ ಅಂತ ಕೇಳ್ಕೊಂತಿದ್ದೀವಿ. ನಾನು ಉನ್ನತಿ ಅಂತ, ನಾನು ವಾರಾಣಸಿಯಿಂದಾನೆ. ಬಟ್ ಇಲ್ಲಿ ಬಂದಾದಮೇಲೆ ನಾನು 6 ಮಂತ್ ಆಯಿತು ಇಲ್ಲಿ ಬಂದು, ಲೈಕ್ ಬರ್ತಾ ಇರೋದು ಕಂಟಿನ್ಯೂಸ್ಲಾಗಿ. ಸೊ ಇಲ್ಲಿ ಬಂದಾದಮೇಲೆ ಆ್ಯಕ್ಚುಲಿ ನಾನು ಇದು ಪೂಜೆ ಮಾಡಿಸಿತ್ತು, ಏನದು ಅದೇ ಪೂಜೆ ಮಾಡಿಸಿತ್ತು. ಸೊ ನಂದು ಇವಾಗ ಮದುವೆ ಸೆಟ್ ಆಗಿದೆ. ಸೊ ಇದೇ ನಾನು ವಿಶ್ ಮಾಡಿತ್ತು, ಅದಾಗಿದೆ. ನನ್ನ ಹೆಸರು ಅನೀಶ್ ಅಂತ. ನಾನು ವೃತ್ತಿಯಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತು ಕನ್ಸಲ್ಟೆಂಟು. ಇಲ್ಲಿ 1 ಇಯರಿಂದ ಬರ್ತೀನಿ. ಪ್ರದೋಷ ಪೂಜೆ ಈ ದೇವಸ್ಥಾನದಲ್ಲಿ ವಿಶೇಷ. ಪ್ರದೋಷ ಪೂಜೆ ಏನಂದರೆ, ನಮ್ಮಲ್ಲಿರೋ ದೋಷಗಳು ಪ್ರದೋಷ ಕಾಲದಲ್ಲಿ ಬಂದು ನಾವು ಭಾಗವಹಿಸಿದರೆ ಆ ದೋಷಗಳೇನಿದ್ರೂ ಕ್ಲಿಯರ್ ಆಗುತ್ತೆ. ನಮಗೆ ಹಿಂದಿನ ಜನ್ಮದ್ದಾಗ್ಬೋದು, ಈ ಜನ್ಮದ್ದಾಗ್ಬೋದು, ಯಾವುದೇ ದೋಷಗಳಿದ್ದರೆ ಪ್ರದೋಷ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳೋದ್ರಿಂದನೇ ಎಲ್ಲ ನಿಮ್ಮ ಅರ್ಧ ಸಮಸ್ಯೆ ಪರಿಹಾರ ಆಗುತ್ತೆ. ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಪಾಸಿಟಿವ್ ಎನರ್ಜಿ ಇದೆ ಈ ದೇವಸ್ಥಾನದಲ್ಲಿ. ಎಲ್ಲರೂ ಬರಬೇಕಾಗಿ ವಿನಂತಿ. ಸೊ ಮೊದಲನೇ ಬಾರಿ ಬಂದಿದ್ದು, 3ನೇ ವಾರಕ್ಕೂ ಏನು ಡಿಫ್ರೆನ್ಸ್ ಇದೆ ನಿಮ್ಮ ಲೈಫಲ್ಲಿ? ಏನು ಚೇಂಜಸ್ ಆಗಿದೆ? ಚೇಂಜಸ್ಗಿಂತ ನಮಗೆ ಭಕ್ತಿ ಉಂಟಾಗಿದೆ ಇಲ್ಲಿ. ಅದು ನಾವು ಹೇಳಿದ್ದು ಈ ಕ್ಷೇತ್ರದಲ್ಲಿ ನೋಡಿ ನಿಮಗೆ ಪ್ರದೋಷದ್ದು ಒಂದು ಯಾವ ಥರ ಇರುತ್ತೆ, ಏನು ಪ್ರದೋಷ ಅಂದರೆ ಏನು ಅಂತೆಲ್ಲ ತಿಳಿಸ್ಕೊಡ್ತಾರೆ ಸ್ವಾಮಿಗಳು ಬಂದಾಗ. ಅವ್ರು ಹೇಳಿದಾಗ ನಮಗೆ ಒಂದು ಭಕ್ತಿ ಉಂಟಾಗಿ ನಾವು ಇಲ್ಲಿ ಪ್ರೇರಣೆ ಪಡ್ಕೋಬೇಕು ಅಂತ ಬಂದಿದ್ದೀವಿ. ಅಂದರೆ ತುಂಬ ಪವರ್ ಇದೆ ಇಲ್ಲಿ. ಭಕ್ತ ಶ್ರದ್ಧೆಯಿಂದ ಮಾಡಿದ್ರೆ ನಿಮಗೆ ಅದೆಲ್ಲನೂ ನಿಮ್ಮ ಪರಿಹಾರ ಆಗುತ್ತೆ, ದೋಷ ಪರಿಹಾರ ಆಗುತ್ತೆ. ಪ್ರದೋಷ ಅಂದರೆ ಅದೇ ದೋಷ ಪರಿಹಾರ ಆಗೋವಂಥದ್ದು. ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ಯಾವ ಥರ ಫೀಲ್ ಆಗುತ್ತೆ ನಿಮಗೆ? ಶಿವನ್ ನೋಡ್ದಂಗೆ ಶಿವನ ಅನುಭವ ಉಂಟಾಗುತ್ತೆ. ಖಂಡಿತ ಇಲ್ಲಿ ಹೇಳ್ಕೊಳ್ಳೋದಕ್ಕಿಂತ ಅನುಭವ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ನಾವು ಹೇಳ್ಕೋಬಾರ್ದು, ಅದು ಇಲ್ಲಿ ಬಂದಾಗ ನಮಗೆ ಆ ಫೀಲ್ ಕೊಡುತ್ತೆ. ಸೊ ಎಷ್ಟನೇ ವಾರ ನೀವು ಬಂದಿರೋದು? ನಾವು ಒಂದು 21 ವಾರ ಆಗಿದೆ.
21 ವಾರ. ಸೊ ಏನು ಡಿಫ್ರೆನ್ಸ್ ಮೊದಲನೇ ವಾರಕ್ಕೂ 21ನೇ ವಾರಕ್ಕೂ? ತುಂಬ ಚೆನ್ನಾಗಿದೆ. ಫಸ್ಟ್ ಇದಕ್ಕಿಂತ ಇದು ಚೆನ್ನಾಗಿದೆ. ಏನು ಅಂದ್ಕೊಂಡಿದ್ರೆ ಎಲ್ಲ ನೆರವೇರಿದೆ? ಹೌದು. ಓಕೆ, ಏನು ಅನ್ಸುತ್ತೆ ದೇವಸ್ಥಾನಕ್ಕೆ ಬಂದಾಗ ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇರುತ್ತೆ? ದೇವಸ್ಥಾನಕ್ಕೆ ಎಲ್ಲೇ ಹೋದ್ರೂ ಚೆನ್ನಾಗಿರುತ್ತೆ, ಎಲ್ಲ ಒಳ್ಳೆ ಗುಡ್ ಫೀಲಿಂಗ್ ಇದ್ದೇ ಇರುತ್ತೆ. ನಾವು ಇಲ್ಲಿ ಬಂದಾಗ ಇಂದು ಚೆನ್ನಾಗಿದೆ, ಒಳ್ಳೆ ಫೀಲ್ ಇದೆ ನಮಗೆ. 21 ವಾರ ಬಂದಿದ್ರೆ ಆವಾಗ ಕಂಟಿನ್ಯೂಸ್ ಆಗಿ ಬ್ರೇಕ್ ಮಾಡಿಲ್ಲ, ಒಂದು ಕಂಡೀಷನ್ ಬಂದಿದ್ವಿ, ಕಂಟಿನ್ಯೂ ಬಂದಿದ್ವಿ. ಸೊ ಯಾಕೆ ಕಂಟಿನ್ಯೂಸ್ 21 ವಾರ ಬರಲೇಬೇಕು ಅಂತ ಅನಿಸ್ತು ನಿಮಗೆ? ನಮ್ಗೆ ಕೌಂಟೇ ಮಾಡಿಲ್ಲ, ಬಟ್ ಕಂಟಿನ್ಯೂ ಬಂದಿದ್ದೀವಿ ನಾವು. 21 ವಾರ ಬರಬೇಕು ಅಂತ ಅಂದ್ಕೊಂಡೇನಿಲ್ಲ, ಬರೋದು ನಮ್ಮ ಮಾಮೂಲಿ ಬರ್ತಾಯಿದ್ದೀವಿ. ಎಲ್ಲ ಪ್ರದೋಷಕ್ಕೆ ಬಂದಿದ್ದೀವಿ, ಪ್ರದೋಷ ಮಾಡೋದೆಲ್ಲ ಬಂದಿದ್ದೀವಿ. ಸೊ ವಿಡಿಯೋ ನೋಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಬೇರೆ ಭಕ್ತಾದಿಗಳಿಗೆ? ಬೇರೆಯವ್ರಿಗೆ ಏನು ಹೇಳೋದು ಅಂದರೆ ನಿಮ್ದು ಏನೇ ಕಷ್ಟ ಇದ್ರೂ ಇಲ್ಲಿಗೆ ಬನ್ನಿ, ಸೇವೆ ಸಲ್ಲಿಸಿ, ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋ ನೆರವೇರುತ್ತೆ ಅಂತ ಹೇಳ್ತೀವಿ. ನೀವು ಅಂದ್ಕೊಂಡಿದ್ದೆಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ? ಆಲ್ಮೋಸ್ಟ್ ಆಗಿದೆ. ಇದು 4ನೇ ವಾರ. ನಂದು ಮೊದಲನೇ ವಾರ ಪ್ರದೋಷದಲ್ಲೇ ನನಗೆ ರಿಸಲ್ಟ್ ಸಿಕ್ತು. ಇದು ಜನಮೇಜಯನ ಕಾಲದಲ್ಲಿ, ಅಂದರೆ ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಸನ್ನಿಧಾನ ಬಂದು ಸುಮಾರು 8,000 ವರ್ಷಗಳ ಇತಿಹಾಸ ಪೂರ್ವವಾದಂತಹ ಸನ್ನಿಧಾನ. ಈ ಸನ್ನಿಧಾನದಲ್ಲೇ ಹಿಂದೆ ಜನಮೇಜಯ ಸರ್ಪಯಾಗ ಮಾಡಿದಂಥ ಸ್ಥಳ. ಹಿಂದೆ ಪರೀಕ್ಷಿತ ಅನ್ನುವಂಥ ಮಹಾರಾಜ, ಈತ ಬಂದು ಅಭಿಮನ್ಯುವಿನ ಮಗ. ಅಭಿಮನ್ಯು ಬಂದು ಅರ್ಜುನನ ಮಗ. ಇವರು ಪಾಂಡವ ಕುಲದಲ್ಲಿ ಬರ್ತಾರೆ, ಚಂದ್ರವಂಶದಲ್ಲಿ. ಅವರ ಕುಲಕ್ಕೆ ಹಿಂದೆ ಒಂದು ಶಾಪದಿಂದ ಈ ಪರೀಕ್ಷಿತ ಮಹಾರಾಜ ಏನಾಗ್ತಾನೆ ಅಂದರೆ ಒಂದು ಸರ್ಪದಿಂದ ಕಚ್ಚಲ್ಪಟ್ಟು ಹತನಾಗ್ತಾನೆ. ಹಾಗಾಗಿ ಅವನ ಮಗನಾಗಿರ್ತಕ್ಕಂಥ ಜನಮೇಜಯನಿಗೆ ಏನಾಗತ್ತೆ ಅಂದರೆ ಈ ಸರ್ಪದ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು, ಈ ಸರ್ಪಕುಲವನ್ನೇ ನಾಶ ಮಾಡಬೇಕು, ನನ್ನ ತಂದೆಗೆ ಸಾವಿಗೆ ಕಾರಣನಾದಂಥ ಈ ಸರ್ಪಕುಲನೇ ನಾಶ ಮಾಡಬೇಕು ಅಂತ ಹೇಳಿ ದೊಡ್ಡದಾಗಿ ಸರ್ಪಯಾಗ ಮಾಡ್ತಾನೆ. ಆ ಸರ್ಪಯಾಗ ನಡೆದಂಥ ಸ್ಥಳ ಯಾವುದು ಅಂದರೆ ಈ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಇದು ಹಿಂದೆ ಆಸ್ತಿಕ ಮಹಾಮುನಿಗಳು ಅಂತ ಹೇಳಿ ಒಬ್ಬ ಮಹರ್ಷಿಗಳಿರ್ತಾರೆ. ಅವರು ಬ್ರಹ್ಮನ ವರದಿಂದ ಹುಟ್ಟಿ ಈ ಸರ್ಪಯಾಗನ ಅರ್ಧಕ್ಕೆ ಮುಟುಕುಗೊಳಿಸಿರ್ತಾರೆ. ಈ ಮುಟುಕುಗೊಳಿಸಿದ ನಂತರವಾಗಿ ಚಂದ್ರವಂಶದಲ್ಲಿ ಈ ಪಾಂಡವ ಕುಲಕ್ಕೆ ಉಳಿದಂಥ ಕೊನೆಯವನು ಯಾರು ಅಂದರೆ ಈ ಜನಮೇಜಯ. ಇವನಿಗೆ ಮಕ್ಕಳಾಗೋದಿಲ್ಲ. ಹಾಗಾಗಿ ಈ ಆಸ್ತಿಕ ಮಹಾಮುನಿಯಲ್ಲಿ ಕೇಳ್ತಾನೆ, ಯಾವ ಒಂದು ಶಾಪದಿಂದ ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ. ಸರ್ಪಯಾಗದ ಶಾಪದಿಂದ ನಿನಗೆ ಮಕ್ಕಳಾಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿದಾಗ ಆತ ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಮತ್ತೆ ಜನಮೇಜಯ ಮಹಾರಾಜ ಆಸ್ತಿಕ ಮಹಾಮುನಿಗಳನ್ನು ಕೇಳಿದಾಗ, ನೀನು ನವಪಾಷಾಣ ನಿರ್ಮಿತವಾದಂತಹ ಶಿವನನ್ನು ಪ್ರತಿಷ್ಠಾಪನೆ ಮಾಡು. ಯಾಕೆ ಅಂದರೆ ಸರ್ವನಾಗಗಳು ಪೂಜೆ ಮಾಡ್ತಕ್ಕಂಥದ್ದು ಶಿವನಿಗೆ ಮಾತ್ರ. ಹಾಗಾಗಿ ಶಿವನನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಆಗ ಜನಮೇಜಯ ಏನು ಮಾಡ್ತಾನೆ ಅಂದರೆ ಇಲ್ಲಿ ರಥಸಪ್ತಮಿಯ ದಿನ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆಸ್ತಿಕ ಮಹಾಮುನಿಗಳ ಒಟ್ಟಿಗೆ. ಅದಕ್ಕೆ ಇಲ್ಲಿ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಸಹ ಸೂರ್ಯನ ಕಿರಣ ದೇವ್ರ ಮೇಲೆ ಬೀಳುವಂಥದ್ದು ಬಹಳ ವಿಶೇಷ. ಬೆಳಗ್ಗೆ 7 ಗಂಟೆ 3 ನಿಮಿಷಕ್ಕೆ ಬೀಳುತ್ತೆ. ಇಲ್ಲಿ ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇರುವಂಥದ್ದು. ಈ ಬ್ರಹ್ಮಸೂತ್ರ ಇರುವಂತಹ ಲಿಂಗದ ಮೇಲೆ ಬಿದ್ದಂಥ ನೀರು ಅಮೃತಕ್ಕೆ ಸಮ. ಆ ಅಮೃತವಾದಂತಹ ನೀರಲ್ಲಿ ಯಾರು ತೀರ್ಥ ಸ್ನಾನ ಮಾಡಿಕೊಳ್ತಾರೆ ಅಂಥ ಭಕ್ತಾದಿಗಳಿಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು, ದಾರಿದ್ರ್ಯ, ಸಂತಾನ ಭಾಗ್ಯ ಮತ್ತು ಕೆಲಸ ಸಿಕ್ಕಿಲ್ಲ, ಈ ರೀತಿಯಾದಂಥ ಸಮಸ್ಯೆಗಳು ದೂರ ಆಗುವಂಥದ್ದಾಗತ್ತೆ. ವಿಶೇಷವಾಗಿ ಇಲ್ಲಿ ಬಂದಂಥವ್ರಿಗೆ ಸರ್ಕಾರಿ ಉದ್ಯೋಗಗಳು ಬೇಗ ಪ್ರಾಪ್ತವಾಗುವಂಥದ್ದಾಗತ್ತೆ. ಅದು ಬಹಳ ವಿಶೇಷವಾಗಿರುವಂಥದ್ದು. ಯಾರು ಬಂದು 9 ಸೋಮವಾರ ರಾಹುಕಾಲದಲ್ಲಿ ಬೆಲ್ಲದೀಪ ಹಚ್ಚುತ್ತಾರೆ, 9 ಪ್ರದೋಷಗಳು ಬಂದು ತೀರ್ಥ ಸ್ನಾನ ಮಾಡಿ 21 ಪ್ರದಕ್ಷಿಣೆ ಮಾಡ್ತಾರೆ, ಅಂಥ ಭಕ್ತಾದಿಗಳಿಗೆ ಖಂಡಿತವಾಗೂ ಅಭಿಷ್ಟಾನುಗ್ರಹ ಪ್ರಾಪ್ತವಾಗುತ್ತೆ ಅಂತ ಹೇಳಿ ಇಲ್ಲಿ ಸಾನ್ನಿಧ್ಯದಲ್ಲಿ ಸಂಕಲ್ಪ ಮಾಡ್ಕೊಳ್ಳೋ ವಿಧಾನ ಹೇಗೆ ಅಂದರೆ 21 ನಾಣ್ಯ, 3 ಎಲೆ ಇರುವಂಥ 5 ಬಿಲ್ವಪತ್ರೆ, ಅಕ್ಷತೆ, ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ಹಳದಿ ಮಾಡಿ ಅದರಲ್ಲಿಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಳೋದು. ಸಂಕಲ್ಪ ಮಾಡಿಕೊಂಡು ನೀವು ನಿತ್ಯ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತಾರೆ ಅದೇ ರೀತಿಯಾಗಿ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡುವಂಥದ್ದು. 9 ಪ್ರದೋಷಗಳು ಬರಬೇಕು, ಆ ಸಂಕಲ್ಪದ ಗಂಟು ಮನೆಯಲ್ಲೇ ಇರಬೇಕು. 5 ವಾರ ಬೆಲ್ಲದ ದೀಪ ಹಚ್ಚಿದ ಮೇಲೆ ನಿಮ್ಮ ಸಂಕಲ್ಪ ಈಡೇರಿದ ಮೇಲೆ ಆ ಗಂಟನ್ನು ತಂದು ಸ್ವಾಮಿಗೆ ಸಮರ್ಪಣೆ ಮಾಡುವಂಥದ್ದು ಸಾನ್ನಿಧ್ಯದ ವಿಶೇಷ ಆಗಿರುತ್ತೆ. ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ. ಇದು ಬಂದು ಅಟ್ಟೂರು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಕಾಶಿ ವಿಶ್ವನಾಥ. ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಅಭಿಷ್ಟಗಳನ್ನು ಶೀಘ್ರವಾಗಿ ನೆರವೇರಿಸುವಂಥದ್ದು ಮಾಡ್ತಾ ಇದ್ದಾನೆ. ಇನ್ನೊಂದು ವಿಚಾರ, ತೀರ್ಥ ಸ್ನಾನ ಇಲ್ಲಿ ಉಚಿತವಾಗಿ ಮಾಡಿಸುವಂಥದ್ದು. ಯಾರಾದರೂ ಭಕ್ತಾದಿಗಳು ತಮ್ಮ ಇಚ್ಛೆಗಾಗಿ ಎಲ್ಲ ದೇವಸ್ಥಾನದಲ್ಲೂ ಮಾಡಿಸ್ತಾರೆ, ರುದ್ರಾಭಿಷೇಕ ಮತ್ತು ವಿಶೇಷ ದರ್ಶನ ಅಂತ ಇರುತ್ತೆ. ಅದು ಎಲ್ಲ ದೇವಸ್ಥಾನದಲ್ಲಿ ಹೇಗಿದೆ ನಮ್ಮ ದೇವಸ್ಥಾನದಲ್ಲೂ ಅದೇ ಥರ ಇದೆ. ಬೇರೆ ರೀತಿಯಾಗಿ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಇಲ್ಲಿ ದೇವಸ್ಥಾನದಲ್ಲಿ ಮಾಡುವಂಥದ್ದು ಮಾಡಿಲ್ಲ. ಓಂ ನಮಃ ಶಿವಾಯ. ಅಂದರೆ ಇವತ್ತು ನಾನು ಬಂದಾಗ ತುಂಬ ಜನ ಮಾತಾಡಿಸಿದೆ, ತುಂಬ ಜನ ಮದುವೆ ಆಗಿದ್ರು 2 ವಾರ 3 ವಾರಕ್ಕೆ ಇಲ್ಲಿ ಬರ್ತಾ ಇದ್ದಂಗೆ ಮದುವೆ ಆಯಿತು ಅಂತ ಹೇಳಿದ್ರು. ಸ್ವಲ್ಪ ಅದ್ರ ಬಗ್ಗೆ ಹೇಳಿ. ಅಂದರೆ ಇಲ್ಲಿ ಅರ್ಧನಾರೀಶ್ವರ ಅಭಿಷೇಕ ಮಾಡುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಇಲ್ಲಿ ಪಂಚಾನನಗಳು 5 ಇರುವಂಥದ್ದು ಒಳಗಡೆ. ಹೇಗೆ ಶಿವ ಪಂಚಾಕ್ಷರಿ 5 ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ, ಹಾಗೆ ಪಂಚಾನನಗಳು 5 ಇದೆ. ಸರ್ಪ,
ಮತ್ತು ಬ್ರಹ್ಮಸೂತ್ರ ಸ್ವಾಮಿ ಮೇಲಿರುವಂಥದ್ದು, ಆಮೇಲೆ ನವರಂಗು, ಏಕಮತ್ಸ್ಯ, ದ್ವಿಮತ್ಸ್ಯ ಇದೆಲ್ಲನೂ ಸಹ ಒಳಗಡೆ ಆಲಯದ ಒಳಗಡೆ ಇದೆ. ಈ ಎಲ್ಲ ಅನುಗುಣಗಳಿಂದ ಭಕ್ತಾದಿಗಳಿಗಿರ್ತಕ್ಕಂಥ ಅಂದರೆ ಇನ್ನು ಯಾರಿಗೆ ವಧುವರರಿಗೆ ಮದುವೆ ಆಗಿಲ್ಲ ಅಂಥವ್ರಿಗೆ ಏನಾಗುತ್ತೆ ಅಂದರೆ ನಾನಾ ರೀತಿಯಾದಂಥ ದೋಷಗಳಿರುತ್ತೆ. ಸರ್ಪದೋಷ ಆಗಿರ್ಬೋದು, ಕುಜದೋಷ ಇರ್ಬೋದು, ರಾಹುಕೇತು ಸಂಧಿ ದೋಷಗಳಿರ್ಬೋದು. ಇಂಥ ದೋಷಾದಿಗಳೆಲ್ಲವೂ ಸಹ ಈ ಪಂಚಾನನಗಳಿಂದ ಪರಿಹಾರ ಆಗುವಂಥದ್ದಾಗತ್ತೆ. ಆಗ ಅರ್ಧನಾರೀಶ್ವರ ಅಭಿಷೇಕ ಮಾಡಿ ಒಂದು ಕಂಕಣ ಕಟ್ತೀವಿ ಇಲ್ಲಿ ಬಂದಂಥವ್ರಿಗೆ. ಅವ್ರಿಗೇನಾಗುತ್ತೆ ಅಂದರೆ ಶೀಘ್ರವಾಗಿ ಒಳ್ಳೆ ವರ ವಧು ಪ್ರಾಪ್ತವಾಗುತ್ತೆ, ಅವ್ರಿಗೆ ಮದುವೆ ಆಗುವಂಥದ್ದು ಇಲ್ಲಿ ಸಾನ್ನಿಧ್ಯದಲ್ಲಿ ಬಹಳ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಇದನ್ನು ಎಲ್ಲರಿಗೆ ಬಂದಂಥ ಭಕ್ತಾದಿಗಳನ್ನ ಕೇಳಿದ್ರೆ ಆ ವಿಚಾರ ನಿಮ್ಗೆ ತಿಳಿಯುವಂಥದ್ದಾಗತ್ತೆ.